ನಮಸ್ಕಾರ ಸ್ನೇಹಿತರೆ. ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಅಂತ ಅಲಮೇಲಮ್ಮ ಶಾಪ ಕೊಟ್ಟಿದ್ದು ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಹಾಲಿ ಒಡೆಯರಾದ ಯದುವೀರ್ಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಹಾಗಾದ್ರೆ ಅಲಮೇಲಮ್ಮನ ಶಾಪ ಸುಳ್ಳಾಯ್ತಾ? ಅಲಮೇಲಮ್ಮ ಕೊಟ್ಟ ಶಾಪವಾದ್ರೂ ಏನು? ಅದು ನಿಜವಾಗ್ತಾ ಬಂದಿರೋದು ಹೇಗೆ? ಮೈಸೂರು ಅರಸರಿಗೆ ಅಲಮೇಲಮ್ಮ ಶಾಪ ನೀಡಿದ್ಯಾಕೆ? ಅಲಮೇಲಮ್ಮ ಯಾರು? ಶಾಪ ಕೊಡುವಂತಹದ್ದು ಮೈಸೂರು ಒಡೆಯರು ಏನ್ ಮಾಡಿದ್ರು? ಅಲಮೇಲಮ್ಮ ಕಾವೇರಿ ನದಿಗೆ ಹಾರಿದ್ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಲಮೇಲಮ್ಮ ಯಾರು ಗೊತ್ತಾ? ಅದು 1610ರ ಸಮಯ. ಶ್ರೀರಂಗಪಟ್ಟಣ ಇನ್ನು ಮೈಸೂರು ಒಡೆಯರ ಆಳ್ವಿಕೆಗೆ ಒಳಪಟ್ಟಿರಲಿಲ್ಲ. ಅದು ವಿಜಯನಗರದ ಸಾಮಂತ ರಾಜ್ಯವಾಗಿತ್ತು. ಶ್ರೀರಂಗರಾಯ ಈ ಭಾಗದ ಆಳ್ವಿಕೆ ನಡೆಸ್ತಿದ್ರು. ಶ್ರೀರಂಗರಾಯನಿಗೆ ಇಬ್ಬರು ರಾಣಿಯರೂ ಇದ್ರು. ಅವರಲ್ಲಿ ಒಬ್ಬರು ಅಲಮೇಲಮ್ಮ. ಒಂದು ಸಲ ಶ್ರೀರಂಗರಾಯನಿಗೆ ಸಂಧಿವಾತ ಶುರುವಾಯಿತು. ಆಗ ಈ ಕಾಯಿಲೆ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ಇದನ್ನು ರಾಜರ ಕಾಯಿಲೆ ಅಂತಲೇ ಕರೆಯಲಾಗ್ತಿತ್ತು. ಇದು ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಶ್ರೀರಂಗರಾಯ ಇನ್ನು ಬದುಕೋದೇ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣವಾಯಿತು. ಆಗ ಜ್ಯೋತಿಷಿಗಳು ತಲಕಾಡಿಗೆ ಒಂದ್ಸಲ ಭೇಟಿ ಕೊಟ್ಟು ಬನ್ನಿ, ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿದ್ರು. ಹೀಗಾಗಿ ಶ್ರೀರಂಗರಾಯ ತನ್ನ ಮೊದಲ ಪತ್ನಿ ಕರ್ಕೊಂಡು ತಲಕಾಡಿಗೆ ಹೋದ್ರು. ಆಗ ಶ್ರೀರಂಗಪಟ್ಟಣವನ್ನ ನೋಡಿಕೊಳ್ಳುವ ಹೊಣೆ ಎರಡನೇ ಪತ್ನಿ ಅಲಮೇಲಮ್ಮ ಹೆಗಲೇರಿತು. ಟೈಮ್ ನೋಡಿ ಶ್ರೀರಂಗಪಟ್ಟಣದ ಮೇಲೆ ದಾಳಿ. ಅಂದು ರಾಜ ಒಡೆಯರ್ ಮಾಡಿದ್ದೇನು? ಶ್ರೀರಂಗಪಟ್ಟಣವನ್ನ ವಶಕ್ಕೆ ಪಡಿಬೇಕು ಅಂತ ಮೈಸೂರು ಒಡೆಯರ್ ಮೊದಲಿನಿಂದಲೂ ಕಾಯ್ತಿದ್ರು. ಶ್ರೀರಂಗರಾಯ ತಲಕಾಡಿಗೆ ಹೋಗಿರೋ ವಿಚಾರ ಮೈಸೂರು ಆಳುತ್ತಿದ್ದ ರಾಜ ಒಡೆಯರ್ಗೆ ಗೊತ್ತಾಯ್ತು. ನಂತರ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದ್ರು. ಕಂಪ್ಲೀಟ್ ಆಗಿ ವಶಕ್ಕೆ ತಗೊಂಡ್ರು. ಆಗ ರಾಣಿ ಅಲಮೇಲಮ್ಮ ತಲಕಾಡಿಗೆ ಓಡಿ ಹೋದ್ರು. ಅಲಮೇಲಮ್ಮನ ಬಳಿ ತುಂಬಾ ಚಿನ್ನಾಭರಣ ಇತ್ತು. ಅದನ್ನ ಅವರು ತುಂಬಾ ಇಷ್ಟಪಡ್ತಿದ್ರು. ಜೊತೆಗೆ ಅಲಮೇಲಮ್ಮ ಶ್ರೀರಂಗಪಟ್ಟಣ ದೇವಸ್ಥಾನದ ರಂಗನಾಥ ಸ್ವಾಮಿಯ ಮಡದಿ ರಂಗನಾಯಕಿಯ ಅಪ್ರತಿಮ ಭಕ್ತೆಯಾಗಿದ್ರು. ಹೀಗಾಗಿ ವಾರದಲ್ಲಿ 2 ದಿನ ಅಂದ್ರೆ ಮಂಗಳವಾರ ಮತ್ತು ಶುಕ್ರವಾರ ತಮ್ಮ ಬಳಿ ಇರೋ ಎಲ್ಲಾ ಆಭರಣವನ್ನು ದೇವಿಯ ಅಲಂಕಾರಕ್ಕೆ ಕೊಡ್ತಿದ್ರು. ಆ 2 ದಿನದ ಪೂಜೆ ಮುಗಿದ ಬಳಿಕ ಅವುಗಳನ್ನು ವಾಪಸ್ ಅಲಮೇಲಮ್ಮಗೆ ಕೊಡಲಾಗ್ತಿತ್ತು. ಒಡವೆಯೊಂದಿಗೆ ಓಡಿದ ಅಲಮೇಲಮ್ಮ. ಶ್ರೀರಂಗಪಟ್ಟಣವನ್ನು ಒಡೆಯರು ಕಬ್ಜಾ ಮಾಡಿದಾಗ ಅಲಮೇಲಮ್ಮ ತನ್ನೆಲ್ಲಾ ಒಡವೆಯನ್ನು ಗಂಟು ಕಟ್ಟಿಕೊಂಡು ಓಡಿ ಹೋಗಿದ್ರು. ನಂತರದಲ್ಲಿ ಅನಾರೋಗ್ಯಕ್ಕೀಡಾಗಿದ್ದ ಶ್ರೀರಂಗರಾಯ ತಲಕಾಡಿನಲ್ಲಿ ಪ್ರಾಣ ಬಿಟ್ರು. ಇದರಿಂದ ಅಲಮೇಲಮ್ಮ ವಿಧವೆಯಾದ್ರು. ಅಂದಿನ ಕಾಲದಲ್ಲಿ ವಿಧವೆಯರು ಒಡವೆ ಚಿನ್ನಾಭರಣ ಧರಿಸುವಂತಿಲ್ಲ ಅನ್ನೋ ಪದ್ಧತಿ ಇತ್ತು. ಹೀಗಾಗಿ ದೇವಸ್ಥಾನದವರ ಮನಸ್ಸಿನಲ್ಲಿ ಒಂದು ಕೆಟ್ಟ ಯೋಚನೆ ಬಂತು. ಅಲಮೇಲಮ್ಮ ಇನ್ನು ಒಡವೆ ಧರಿಸುವಂತಿಲ್ಲ, ಆಕೆಯ ಉತ್ತರಾಧಿಕಾರಿಗೆ ಅದು ಸೇರುತ್ತೆ ಅಂತ ನೋಡಿದ್ರೆ ಆಕೆಗೆ ಮಕ್ಕಳೂ ಇರಲಿಲ್ಲ. ಹೀಗಾಗಿ ಆ ಎಲ್ಲಾ ಒಡವೆಗಳನ್ನು ದೇವಸ್ಥಾನದ ಸುಪರ್ದಿಗೆ ತಗೊಂಡು ಬಿಡಬೇಕು ಅಂತ ಪ್ಲಾನ್ ಮಾಡಿದ್ರು. ಹೀಗಾಗಿ ನೇರವಾಗಿ ಮೈಸೂರು ಒಡೆಯರಾಗಿದ್ದ ರಾಜ ಒಡೆಯರ್ ಬಳಿ ಈ ಬೇಡಿಕೆ ಇಟ್ರು. ಈ ಮಾತು ಒಡೆಯರಿಗೂ ಸರಿ ಅನ್ನಿಸ್ತು. ಹೀಗಾಗಿ ತಮ್ಮ ರಾಜಭಟರನ್ನು ಕರೆದು ಅಲಮೇಲಮ್ಮನ ಬಳಿ ಮನವಿ ಮಾಡಿ ಒಡವೆ ತಗೊಂಡ್ ಬನ್ನಿ ಅಂದ್ರು. ಒಡವೆ ನೀಡಲು ನಿರಾಕರಿಸಿದ ಅಲಮೇಲಮ್ಮ. ಬಲವಂತಕ್ಕೆ ಮುಂದಾದ ಒಡೆಯರ ಸೈನಿಕರು. ರಾಜ ಒಡೆಯರ ಮಾತಿನಂತೆ ರಾಜಭಟರು ಅಲಮೇಲಮ್ಮ ವಾಸಿಸುತ್ತಿದ್ದ ತಲಕಾಡಿಗೆ ಹೋಗಿ ಮನವಿ ಮಾಡಿದ್ರು. ದೇವಸ್ಥಾನಕ್ಕೆ ಒಡವೆ ಕೊಡ್ಬೇಕಂತೆ, ಇದು ಒಡೆಯರ ಆಜ್ಞೆ ಅಂತ ಹೇಳಿದ್ರು. ಆದ್ರೆ ಒಡವೆ ಮೇಲೆ ವಿಶೇಷ ಪ್ರೀತಿ ಹೊಂದಿದ್ದ ಅಲಮೇಲಮ್ಮ ಅದನ್ನ ಕೊಡ್ಲಿಲ್ಲ. ಈ ವಿಷಯ ಕೇಳಿದ ಒಡೆಯರು ಸೈನಿಕರನ್ನು ಕರೆದು ಬಲವಂತವಾಗಿ ಅಲಮೇಲಮ್ಮನಿಂದ ಒಡವೆ ಕಿತ್ತುಕೊಂಡು ಬರುವಂತೆ ಆದೇಶ ಕೊಟ್ರು. ಅದರಂತೆ ಸೈನಿಕರು ಬಲವಂತವಾಗಿ ಒಡವೆ ಕಿತ್ತುಕೊಳ್ಳಲು ಹೋದಾಗ ಅಲಮೇಲಮ್ಮ ತಪ್ಪಿಸಿಕೊಂಡು ಓಡಿದ್ರು. ಒಡವೆಯನ್ನು ಸೀರೆಯಲ್ಲಿ ಕಟ್ಟಿಕೊಂಡು ಮಾಲಂಗಿ ತನಕ ಓಡಿದ್ರು. ಅಲ್ಲಿ ಕಾವೇರಿ ನದಿ ತೀರದಲ್ಲಿ ಲಾಕ್ ಆಗ್ಬಿಟ್ರು. ಇನ್ನು ತಪ್ಪಿಸಿಕೊಳ್ಳಲು ಆಗಲ್ಲ ಅನ್ನೋದು ಅಲಮೇಲಮ್ಮನಿಗೂ ಗೊತ್ತಾಯ್ತು. ಆದ್ರೆ ಅವರು ಒಡವೆ ಕೊಡೋಕೆ ರೆಡಿ ಇರಲಿಲ್ಲ. ಹೀಗಾಗಿ ಒಡವೆ ಜೊತೆಗೆ ಕಾವೇರಿ ನದಿಗೆ ಹಾರಿದ್ರು. ಹಾಗೆ ಹಾರುವಾಗ ಒಂದು ಶಾಪ ನೀಡಿದ್ರು. ಅದೇ ಅಲಮೇಲಮ್ಮನ ಶಾಪ. ಅಲಮೇಲಮ್ಮ ನೀಡಿದ ಶಾಪ ಏನು? ಅದೆಲ್ಲ ನಿಜ ಆಗಿದ್ದು ಹೇಗೆ ಗೊತ್ತಾ? ಅಲಮೇಲಮ್ಮ ನದಿಗೆ ಹಾರುವಾಗ ತಲಕಾಡು ಮರಳಾಗಿ, ಮಾಲಂಗಿ ಮಡುವಾಗಿ, ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಅಂತ ಶಾಪ ಕೊಟ್ರು.
ಒಂದ್ ವೇಳೆ ನಾನು ರಂಗನಾಯಕಿಯ ನಿಜವಾದ ಭಕ್ತೆಯಾಗಿದ್ರೆ, ನಾನು ನಿಜವಾದ ಪತಿವ್ರತೆಯಾಗಿದ್ರೆ ಈ ಶಾಪ ನಿಜವಾಗಲಿ ಅಂತ ಬೇಡ್ಕೊಂಡ್ರು. ನಂತರ ನದಿಗೆ ಹಾರಿ ಜೀವ ಬಿಟ್ರು. ಆರಂಭದಲ್ಲಿ ಒಡೆಯರು ಸೇರಿದಂತೆ ಯಾರೂ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದರೆ ಕಾಲ ಕಳೆದಂತೆ ಅಲಮೇಲಮ್ಮನ ಶಾಪ ನಿಜವಾಗೋಕೆ ಶುರುವಾಯಿತು. ಒಂದು ಟೈಮಲ್ಲಿ ಸಂಪದ್ಭರಿತವಾಗಿದ್ದ ತಲಕಾಡು ಮರಳಿನಿಂದ ಆವೃತವಾಯಿತು. ಸುಮಾರು 30ಕ್ಕೂ ಹೆಚ್ಚು ದೇವಸ್ಥಾನಗಳು ಇಲ್ಲಿ ಮರಳಿನಿಂದ ತುಂಬಿ ಹೋಗಿವೆ. ಅಲಮೇಲಮ್ಮ ನದಿಗೆ ಹಾರಿದ ಮಾಲಂಗಿ ಬಳಿ ಕಾವೇರಿ ನದಿಯಲ್ಲಿ ದೊಡ್ಡ ದೊಡ್ಡ ಸುಳಿಗಳು ನಿರ್ಮಾಣವಾದವು. ಅದೇ ರೀತಿ 3ನೇ ಶಾಪದಂತೆ ಮೈಸೂರು ರಾಜರಿಗೆ ಮಕ್ಕಳಾಗಲೇ ಇಲ್ಲ. ಹೀಗಾಗಿ ದತ್ತು ಪಡೆಯೋ ಸಂಪ್ರದಾಯ ಮುಂದುವರಿದುಕೊಂಡೇ ಬಂದಿದೆ. ಈ ಶಾಪ ವಿಮೋಚನೆಗೆ ಒಡೆಯರ ಪೂಜೆ. ಅಲಮೇಲಮ್ಮನ ಶಾಪ ವರ್ಕ್ ಆಗ್ತಿದೆ ಅಂತ ಒಡೆಯರು ಖುದ್ದು ನಂಬಿದ್ರು. ಇದಕ್ಕಾಗಿಯೇ ಅಲಮೇಲಮ್ಮನ ಒಂದು ಬಂಗಾರದ ವಿಗ್ರಹ ಮಾಡಿಸಿದ್ರು. ಆಕೆಯ ಶಾಪ ವಿಮೋಚನೆಗಾಗಿ ಆಕೆಯನ್ನು ಪೂಜಿಸೋಕೆ ಶುರು ಮಾಡಿದ್ರು. ದಸರಾ ಟೈಮಲ್ಲೂ ಅಲಮೇಲಮ್ಮಂಗೆ ವಿಶೇಷ ಪೂಜೆ ಮಾಡಲಾಗುತ್ತೆ. ಈಗಲೂ ಆ ಸಂಪ್ರದಾಯ ಮುಂದುವರಿದುಕೊಂಡು ಬಂದಿದೆ. ವಿಜ್ಞಾನದ ಪ್ರಕಾರ ಶಾಪಗಳು ವರ್ಕ್ ಆಗುತ್ತೆ ಅನ್ನೋದು ಸುಳ್ಳು. ಆದರೆ ಒಡೆಯರ ಕುಟುಂಬದ ವಂಶವೃಕ್ಷ ನೋಡಿದ್ರೆ 17ನೇ ಶತಮಾನದಿಂದ ಈವರೆಗೆ 7 ಒಡೆಯರು ದತ್ತುಪುತ್ರರೇ ಆಗಿದ್ದಾರೆ. ಹೀಗಾಗಿ ಒಡೆಯರು ಕೂಡ ಶಾಪ ನಿಜವಾಗಿರೋದನ್ನು ನಂಬಿಕೊಂಡು ಬಂದಿದ್ದಾರೆ. ಯದುವೀರ್ಗೆ 2 ಗಂಡು ಮಕ್ಕಳು. ಸುಳ್ಳಾಯ್ತಾ ಅಲಮೇಲಮ್ಮನ ಶಾಪ? ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ಮಹಾರಾಣಿ ತ್ರಿಷಿಕಾ ದಂಪತಿಗೆ 2 ಗಂಡು ಮಕ್ಕಳು ಜನಿಸಿದ್ದಾರೆ. ಹಾಗಾದ್ರೆ ಅಲಮೇಲಮ್ಮನ ಶಾಪ ಸುಳ್ಳಾಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ಇತಿಹಾಸ ತಜ್ಞ ಶಲ್ವಪಿಳ್ಳೆ ಅಯ್ಯಂಗಾರ್ ಸ್ಪಷ್ಟನೆ ನೀಡಿದ್ದಾರೆ. ಇವರು ಹೇಳೋ ಪ್ರಕಾರ ದತ್ತುಪುತ್ರರಾಗಿ ರಾಜವಂಶಕ್ಕೆ ಬಂದು ನಂತರ ಪಟ್ಟಕ್ಕೇರಿದ್ರೆ ಅಂಥವರಿಗೆ ಮಕ್ಕಳಾಗುತ್ತೆ. ದತ್ತುಪುತ್ರರಾಗಿ ಬಂದಿದ್ದರೂ ಅವರ ಮಕ್ಕಳು ಹುಟ್ಟುತ್ತಲೇ ರಾಜವಂಶಸ್ಥರಾಗಿ ಬಿಡ್ತಾರೆ. ಹೀಗಾಗಿ ದತ್ತುಪುತ್ರರ ಮಕ್ಕಳು ಮುಂದೆ ಪಟ್ಟಕ್ಕೇರಿದಾಗ ಅವರಿಗೆ ಮಕ್ಕಳಾಗೋದಿಲ್ಲ. ಈ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಮಕ್ಕಳಾಗ್ಲಿಲ್ಲ. ಆದರೆ ಅವರು ದತ್ತು ಪಡೆದ 10ನೇ ಚಾಮರಾಜ ಒಡೆಯರ್ ಅವರಿಗೆ 2 ಮಕ್ಕಳಾದ್ರು. ಅವರಲ್ಲಿ ಒಬ್ಬರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಮಕ್ಕಳಾಗ್ಲಿಲ್ಲ. ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಚಾಮರಾಜೇಂದ್ರ ಒಡೆಯರ್ರನ್ನ ದತ್ತು ತೆಗೆದುಕೊಂಡ್ರು. ಅವರಿಗೆ ಮಕ್ಕಳಾದ್ರು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಿಗೆ ಮಕ್ಕಳಾಗ್ಲಿಲ್ಲ. ಇದೀಗ ದತ್ತುಪುತ್ರ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಮಕ್ಕಳಾಗಿದೆ. ಫ್ರೆಂಡ್ಸ್, ಇದು ಅಲಮೇಲಮ್ಮ ಯಾರು? ಇವರು ಮೈಸೂರು ಒಡೆಯರಿಗೆ ಕೊಟ್ಟ ಶಾಪ ಸುಳ್ಳಾಯ್ತಾ ಅನ್ನೋದ್ರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.